ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಫ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಲರ್ಫುಲ್ ಆಗಿರ್ತಕ್ಕಂಥ ತಾಲಿಪಟ್ಟನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ರೈಸ್, ಒಂದು ಬೌಲಷ್ಟು ರೈಸ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಅಂದರೆ ರೈಸ್ ಹಾಕ್ಕೊಂಡ್ರೆ ರೈಸ್ ಮಿಕ್ಸಿ ಮಾಡಿ ಹಾಕ್ಕೊಂಡ್ಬಿಟ್ರೆ ನಿಮಗೆ ಅದು ಚೆನ್ನಾಗಿ ತಾಲಿಪಟ್ಟು ಅರಿದೇನೆ ಬರುತ್ತೆ. ಹಾಗಾಗಿ ನಾನು ರೈಸನ್ನ ಯೂಸ್ ಮಾಡ್ಕೊತೀನಿ. ಈ ರೈಸ್ಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅಜ್ವಾನ್ ಕಾಳು, ಅಂದರೆ ಓಮ್ ಕಾಳು ಅಂತ ಕರಿತೀವಲ್ಲ ಅದು, ಒಂದು ಸ್ವಲ್ಪ ಕರಿಬೇವನ್ನ ಡೈರೆಕ್ಟಾಗಿ ಕತ್ತರಿಸಿ ಹಾಕಿದರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಫುಲ್ ನೈಸಾಗಿ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ಪೇಸ್ಟ್ ಆಗಿರಬೇಕು ನೀಟಾಗಿ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಕಲರ್ಫುಲ್ಲಾಗಿ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುರಿದಿಟ್ಕೊಂಡಿರ್ತಕ್ಕಂಥ ಒಂದು ಬೌಲು ಕ್ಯಾರೆಟ್ನ ಸೇರಿಸ್ಕೊಳ್ತೀನಿ. ಈರುಳ್ಳಿನ ತುಂಬ ನೈಸಾಗಿ ಕಟ್ ಮಾಡಬೇಕು. ಹಾಗಾಗಿ ನಾನು ಈ ಚಾಪರ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ಫುಲ್ ನೈಸಾಗಿ ಈರುಳ್ಳಿನ ಚಾಪ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ತಟ್ಟುವಾಗ ಸ್ವಲ್ಪ ಹರಿಯುತ್ತೆ ದಪ್ಪ ಇದ್ದರೆ. ಸೊ ಈರುಳ್ಳಿನ ಚಾಪ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಇದೇ ಚಾಪರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಚಾಪರಲ್ಲೇ ಫುಲ್ ನೈಸಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ತಾಲಿಪಟ್ಟಿಗೆ ಸಬ್ಬಸಿಗೆ ಸೊಪ್ಪು ಇದ್ರೇ ತುಂಬಾ ಟೇಸ್ಟು. ಹಾಗಾಗಿ ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ನೋಡಿ ಎಷ್ಟು ಸಖತ್ತಾಗಿ ಕಲರಾಗಿ ಕಾಣ್ತಾ ಇದೆ ಅಲ್ಲ. ಈರುಳ್ಳಿ, ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ 1 ಕಪ್ನಷ್ಟು ಗೋಧಿ ಹಿಟ್ಟು ಮತ್ತು ಇನ್ನೂ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡೋಣ. ಎಲ್ಲನೂ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಬಿಡೋಣ. ತುಂಬ ಮಿದುವಾಗಿ ಮಾಡ್ಕೋಬೇಡಿ ಅಥವಾ ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ಒಂದು ಹದದಲ್ಲಿ ಕಲಿಸ್ಕೊಳ್ಳಿ. ಈಗ ಸ್ವಲ್ಪನೇ ತೊಗೊಂಡು ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊಂಬಿಡಿ. ಸ್ಟಾರ್ಟಿಂಗಲ್ಲೇ ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ತಟ್ಟಲಿಕ್ಕೆ ಈಸಿ ಆಗುತ್ತೆ. ಯಾಕಂತಂದರೆ ಕೈ ಪದೇ ಅಂಟಾಗ್ತಾ ಇರುತ್ತಲ್ಲ, ಅದಕ್ಕೆ ಈ ರೀತಿ ನಾನೊಂದು ಪ್ಲೇಟಲ್ಲಿ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಹಪ್ಪಳ ಪ್ರೆಸರ್ ಇರುತ್ತಲ್ಲ ಅದನ್ನು ತೊಗೊಂಡು ಅದ್ರ ಜೊತೆಗೆ 2 ಆಯಿಲ್ ಕವರ್ನ ಏನು ಮಾಡಿದ್ದೀನಿ ಅಂದರೆ ರೌಂಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕೆಳಗಡೆ ಹಾಕಿ ಅದ್ರ ಮೇಲೆ ಒಂದು ಬಿಲ್ಲೆಯನ್ನು ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಮೇಲ್ಗಡೆ ಮತ್ತೆ ಒಂದು ಕವರ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಪ್ರೆಸ್ ಮಾಡ್ತಾಯಿದ್ದೀನಿ. ಇಷ್ಟು ಮಾಡಿದರೆ ಈಸಿಯಾಗಿ ನಿಮಗೆ ತಾಲಿಪಟ್ಟು ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ರೌಂಡಾಗಿ ತಾಲಿಪಟ್ಟು ಬಂದಿದೆ. ಈಗ ಇದನ್ನು ಒಂದು ಹಂಚನ್ನು ಕಾಯ್ಲಿಕ್ಕೆ ಆಲ್ರೆಡಿ ಇಟ್ಕೊಂಡಿದ್ದೆ ನಾನು. ಹಂಚು ಕಾದಿದೆ, ಅದ್ರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೇಯಲಿಕ್ಕೆ ಮಾತ್ರ ಟೈಮ್ ತೊಗೊಳುತ್ತೆ. ಬಿಟ್ಟರೆ ಈ ರೀತಿ ಹಪ್ಪಳ ಪ್ರೆಸರಲ್ಲಿ ಮಾಡಿದರೆ ತುಂಬ ಫಾಸ್ಟಾಗಿ ತಾಲಿಪಟ್ಟನ್ನು ನಾವು ಮಾಡ್ಕೋಬಹುದು. 2 ಹಂಚು ಇಟ್ಟು ಕೂಡ ತಾಲಿಪಟ್ಟನ್ನು ಬೇಯಿಸ್ಕೋಬೋದು. ಪ್ರೆಸರಲ್ಲಿ ಪ್ರೆಸ್ ಮಾಡ್ತಾ ಹೋಗ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ. ಯೂಶ್ವಲಿ ಮಕ್ಕಳು ಸಬ್ಬಸಿಗೆ ಸೊಪ್ಪನ್ನ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಈ ರೀತಿ ತಾಲಿಪಟ್ಟಿಗೆ ಹಾಕಿ ಮಾಡಿಕೊಟ್ಬಿಟ್ರೆ ಖುಷಿಯಾಗಿ ತಿಂತಾರೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ಲ. ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಇದಕ್ಕೆ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ಕೆಂಪು ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ಕೆಂಪು ಚಟ್ನಿ ಮಾಡಿರೋ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ಹೋಗಿ ಸರ್ಚ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.